ಆಪ್ ಕಿ ಅದಾಲತ್ನಲ್ಲಿ ಶಿಲ್ಪಾ ಶೆಟ್ಟಿ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಫಿಲ್ಮ್ ಕರಿಯರ್ ಮೇಲೆ ಗಮನ ಕೊಡುವುದಿಲ್ಲ ಎಂಬುದು. ಶಿಲ್ಪಾ ಅವರೇ, ಈ ಮಾತು ನಿಜನಾ? ನಿಮ್ಮ ತಂದೆಯವರಿಗೆ ನೀವು ಆಕ್ಟ್ರೆಸ್ ಆಗೋದು ಇಷ್ಟ ಇರಲಿಲ್ವಂತೆ. ಅವರ ಕಂಪನಿ ಏನಿತ್ತಲ್ಲ, ಬಾಟಲ್ಸ್ನ ಕ್ಯಾಪ್ ಮಾಡುವಂಥದ್ದು, ಮುಚ್ಚಳ ಮಾಡುವಂಥದ್ದು. ಹೌದು ಹೌದು. ನಾನು ಕಾಮರ್ಸ್ ಮಾಡ್ತಾ ಇದ್ದೆ. ಮತ್ತವರು ಅನ್ಕೊಂಡಿದ್ರು ಆಬ್ವಿಯಸ್ಲಿ ನಾನು ಬಿಸ್ನೆಸ್ ವುಮೆನ್ ಆಗ್ಲಿ ಅಂತ. ಯಾಕಂದ್ರೆ ನಾವಿಬ್ರೇ ಹೆಣ್ಮಕ್ಳು. ಲಕಿಲಿ ದೇವ್ರಿಚ್ಛೆ ಅದಾಗಿರ್ಲಿಲ್ಲ. ಮತ್ತೇನಾದ್ರೂ ನಾನು ಬಿಸ್ನೆಸ್ ವುಮೆನ್ ಆಗಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನಮ್ಮ ಬಿಸ್ನೆಸ್ಗೆ. ಭಗವಂತನ್ಗೆ ಇಷ್ಟ ಇರ್ಲಿಲ್ವಾ ಅಥವಾ ನಿಮ್ಗೆ ಇಷ್ಟ ಇರ್ಲಿಲ್ವಾ UP ಬಿಹಾರ್ನ ಲೂಟಿ ಮಾಡೋದು? ಅಪ್ಪ ಹೇಳಿದಷ್ಟೇ ನನಗೆ ಕಾಲೇಜ್ ಬಿಡ್ಬೇಡ, ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ. ಅವ್ರಿಗನ್ಸಿತ್ತು ನಾನು ಒಂದ್ ಪಿಕ್ಚರ್ ಮಾಡಿ ವಾಪಸ್ ಬರ್ತೀನಿ ಅಂತ. ಆದ್ರೆ ಅದು ನನ್ನ ಕರಿಯರೇ ಆಗೋಯ್ತು. ಯಾಕಂದ್ರೆ ನಾನು ಯೋಚಿಸ್ತೀನಿ, ಆ ಆಫರ್ ಬಂದಿರ್ಲಿಲ್ಲ ಅಂದಿದ್ರೆ ನನಗ್ ಗೊತ್ತಿಲ್ಲ ನಾನು ಏನ್ ಮಾಡ್ತಿದ್ದೆ ನನ್ ಲೈಫ್ ಜೊತೆ ಅಂತ. ಯಾಕಂದ್ರೆ ನಾನು ಆಕ್ಟಿಂಗ್ ಬಿಟ್ರೆ ಬೇರೆ ಏನು ಮಾಡಕ್ಕೆ ಬರಲ್ಲ ನನ್ಗೆ. ಆದ್ರೆ ನಾವ್ ನೋಡಿದ್ದೇನು ಅಂತಂದ್ರೆ, ನೀವು ಆಕ್ಟಿಂಗ್ ಕಡಿಮೆ ಮಾಡಿದ್ದೀರಿ, ಮತ್ತೆ ಐಟಮ್ ಗರ್ಲ್ ಆಗಿ ಜಾಸ್ತಿ ಕಾಣಿಸ್ತೀರಿ. ನನಗೆ ಚಾಯ್ಸಸ್ ಅಂತ ಸಿಕ್ತಲ್ಲ, ಅದು ನನಗೆ ತುಂಬಾ ಕಮ್ಮಿ ಸಿಕ್ತು. ಮತ್ತೆ ಆನೆಸ್ಟ್ಲಿ ಐ ಥಿಂಕ್ ಇಟ್ಸ್ ಆಲ್ಸೋ ದ ಫಾಲ್ಟ್ ಆಫ್ ದ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಹೂ ವಾಂಟೆಡ್ ಟು ಆಲ್ವೇಸ್ ಟೈಪ್ ಕಾಸ್ಟ್ ಮೀ ಇನ್ ಗ್ಲಾಮರಸ್ ರೋಲ್ಸ್. ನನ್ಗೇನು ಪ್ರಾಬ್ಲಮ್ ಇಲ್ಲ. ಐ ಫೆಲ್ಟ್ ಹ್ಯಾಪಿ ಅಬೌಟ್ ಬೀಯಿಂಗ್ ಗ್ಲಾಮರಸ್. ಆದ್ರೆ ನನ್ನ USP ಯಾವತ್ತಿಗೂ ಸಾಂಗ್ಸೇ ಆಗಿದೆ. ಯಾಕಂದ್ರೆ ಬಿಕಾಸ್ ಆಫ್ ದ ಆಡಿಯನ್ಸಸ್, ದೇ ಆಲ್ವೇಸ್ ವಾಂಟೆಡ್ ಟು ಸಿ ಮೀ ಆಸ್ ಹ್ಯಾಪಿ, ಗ್ಲಾಮರಸ್ ಮತ್ತೆ ಡ್ಯಾನ್ಸ್ ಮಾಡೋ ಅಂತ ರೋಲ್ಸ್. ಸೊ ದಟ್ ಇಸ್ ವಾಟ್ ಐ ಗಾಟ್ ಆಫರ್ಡ್. ಆಮೇಲೆ ಒಂದ್ ಟೈಮ್ ಬಂತು, ನಾನು ಅನ್ಕೊಂಡೆ ನನ್ಗಿದ್ ಮಾಡಕ್ ಇಷ್ಟ ಇಲ್ಲ ಅಂತ. ನಾನೇನೋ ಡಿಫ್ರೆಂಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅವಾಗ ನಾನು ತುಂಬಾ ಕೆಲ್ಸಗಳನ್ನ ರೆಡ್ಯೂಸ್ ಮಾಡ್ದೆ. ಅವಾಗ ನಾನು ಸೀರಿಯಸ್ ಪಿಕ್ಚರ್ಸ್ನ ಮಾಡ್ದೆ, ಆದ್ರೆ ಅದು ಓಡ್ಲಿಲ್ಲ. ಆಮೇಲೆ ನಾನು ಅನ್ಕೊಂಡೆ, ವೈ ನಾಟ್ ಡೂ ದ ಫಿಲ್ಮ್ಸ್ ದಟ್ ವರ್ಕ್ ಎಟ್ ಬಾಕ್ಸ್ ಆಫೀಸ್. ಸೊ ಒಂದ್ ವೇಳೆ ಒಂದ್ ಪಿಕ್ಚರ್ ಓಡ್ಲಿಲ್ಲ ಅಂದ್ರೆ ಅದ್ರದ್ದೇನು ಯೂಸ್ ಇರೋದಿಲ್ಲ. ಪ್ರೊಡ್ಯೂಸರ್ಗಾಗಲ್ಲ, ಆಕ್ಟರ್ಗಾಗಲ್ಲ, ಆಡಿಯನ್ಸಸ್ಗೂ ಆಗಲ್ಲ. ಗುಡ್ ಫಿಲ್ಮ್, ಬ್ಯಾಡ್ ಫಿಲ್ಮ್, ಅಗ್ಲಿ ಫಿಲ್ಮ್, ದೇ ವರ್ಕ್ಡ್ because of the audiences. I am sitting here doing this interview because of the audiences. So ಆದ್ರೆ ಯಾವ ಆಡಿಯನ್ಸಸ್ ನಿಮಗೆ ನಿಮ್ಮ ಸಿನಿಮಾಗಳಿಗಾಗಿ ಪ್ರೀತಿ ಕೊಟ್ರಲ್ಲ, ನೀವು ಅದೇ ಆಡಿಯನ್ಸಿಗೆ ಹೇಳ್ತೀರಿ ನನ್ನ ಹತ್ರ ಈಗ ಹಿಂದಿ ಸಿನಿಮಾಗಳನ್ನ ಮಾಡೋದಕ್ಕೆ ಸಮಯ ಇಲ್ಲ ಅಂತ. ಯಾರು ಹೇಳಿದ್ರು ಇದನ್ನ? ಎಷ್ಟೊಂದ್ ವಿಷಯಗಳು ನನ್ಗೆ ಇತ್ತೀಚೆಗೆ ಮೀಡಿಯಾದಿಂದ ಗೊತ್ತಾಗುತ್ತೆ. ಕಳೆದ 5 ವರ್ಷಗಳಲ್ಲಿ ನೀವು 8 ಕಾಲ್ ಸಿನಿಮಾ ಮಾಡಿದ್ದೀರಿ. ಇದಂತೂ ಒಳ್ಳೆ 8 ಕಾಲು. ವಾಟ್ ಇಸ್ ಸವಾ ಆರ್ಟ್? 8 ಸಿನಿಮಾ ಮತ್ತೆ ಒಂದು ಐಟಮ್ ಸಾಂಗ್. ಇದಂತೂ ನಾನ್ ಬರೀ ಒಂದೇ ಐಟಮ್ ಸಾಂಗ್ ಮಾಡಿರೋದು. ಅದ್ರ ಹೆಸರು UP ಬಿಹಾರ್. And Shut Up and Bounce is what I have done now. Because ನನಗನ್ಸ್ತು 8 ಕಾಲಲ್ಲಿ ಕಾಲೇನಿದೆಯಲ್ಲ, ಅದು ದೋಸ್ತಾನದ ಐಟಮ್ ಸಾಂಗ್. ಮತ್ ನಾನು ದೋಸ್ತಾನ ಐಟಮ್ ಸಾಂಗ್ ಯಾಕೆ ಮಾಡಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಐಟಮ್ ಸಾಂಗ್ ಹೆಸರು ಅಂದ್ರೇನೆ ಇರಿಟೇಷನ್ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಅ ಸಾಂಗ್ ಅಂಡ್ ವಿ ಆರ್ ಇನ್ ದ ಎಂಟರ್ಟೈನ್ಮೆಂಟ್ ಬಿಸ್ನೆಸ್. ಆದ್ರೆ ಈ ಐಟಮ್ ಅನ್ನೋ ಒಂದ್ ವರ್ಡ್ ಇದೆಯಲ್ಲ, ಇದು ತುಂಬಾ ಡೆರಿಗೇಟ್ರಿ ಅನ್ಸುತ್ತೆ ಒಂದು ಹೀರೋಯಿನ್ಗೆ. ಎನಿವೇಸ್, ನಾನಿದನ್ನ ಮಾಡಿದ್ದು ಒಂದ್ ಫ್ರೆಂಡ್ಗೋಸ್ಕರ. ಮತ್ತೆ ತುಂಬಾ ಟೈಮಿಂದ ನಂದು ಯಾವ್ದು ಪಿಕ್ಚರ್ ಬಂದಿರ್ಲಿಲ್ಲ. ಮತ್ ನನ್ಗೆ ಈ ಫ್ಯಾನ್ ಲೆಟರ್ಸ್ ಬರುತ್ತಲ್ಲ ತುಂಬಾನೇ, ಅದ್ರಲ್ಲಿ ಕೇಳ್ತಿರ್ತಾರೆ ನಿಮ್ದು ನೆಕ್ಸ್ಟ್ ಮೂವಿ ಯಾವಾಗ, ನಿಮ್ ಸಾಂಗ್ ನ ನಾವ್ ತುಂಬಾ ಇಷ್ಟ ಪಡ್ತೀವಿ ಅಂತ. ಅದಕ್ಕೆ ಆ ಸಾಂಗ್ ನ ನಾನು ಆಡಿಯನ್ಸ್ಗೋಸ್ಕರ ಮಾಡ್ದೆ. ಅವರು ಯಾವಾಗ್ಲೂ ನನ್ನ ಸಾಂಗ್ಸ್ ನ ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಐ ಡಿಡ್ ಇಟ್ ಫಾರ್ ಅ ಫ್ರೆಂಡ್. ಸೊ ಇಷ್ಟು ನನ್ನ ಕರಿಯರ್ ಗ್ರಾಫ್ ಅಲ್ಲಿ ಐ ಥಿಂಕ್ ಐಶ್ವರ್ಯ ಹ್ಯಾಸ್ ಡನ್ 4 ಐಟಮ್ ಸಾಂಗ್ಸ್. So yeah, item song is what I'm talking about when you're not on the film and you do a special appearance. ಬಾಕಿ ಯಾವ್ದು ನನ್ ಸಾಂಗ್ಸ್ ಎಲ್ಲ ಫೇಮಸ್ ಆಗಿದೆಯಲ್ಲ, ಅದ್ರಲ್ಲಿ ನಾನು ಹೀರೋಯಿನ್ ಆಗಿದ್ದೀನಿ. ಅದ್ರಲ್ಲಿ ನನ್ ಫಾಲ್ಟ್ ಏನಿಲ್ಲ. ನನ್ ಸಾಂಗ್ಸ್ ಹಿಟ್ ಆಗಿದೆ ಅಂತ ಅಂದ್ರೆ ನನ್ ಫಾಲ್ಟ್ ಏನಿದೆ? ನನ್ ತಪ್ಪಿದ್ಯಾ ಅದ್ರಲ್ಲಿ? ಅಲ್ಲ, ನೀವು ನಿಜಕ್ಕೂ ಸಿನಿಮಾಗಳನ್ನ ಕಡಿಮೆ ಮಾಡಿದ್ದೀರಾ? ಹೌದು, ನಾನು ಕೆಲ್ಸನ ಯಾಕೆ ಕಮ್ಮಿ ಮಾಡಿದೀನಿ ಅಂದ್ರೆ, ನನ್ಗೆ ಯಾವ ಚಾಯ್ಸಸ್ ಅಂತ ಬರುತ್ತಲ್ಲ, ಅದು ತುಂಬಾನೇ ಐಟಮ್ ಸಾಂಗ್ಗಳು ಬರ್ತಿದೆ. ನಾಟ್ ಎಕ್ಸಾಕ್ಟ್ಲಿ. ನಾನು ಕೆಲವೊಂದು ಒಳ್ಳೆ ಫಿಲ್ಮ್ ಮಾಡಿದ್ದೀನಿ, ಕಮ್ಮಿ ಫಿಲ್ಮ್ ಮಾಡಿದ್ದೀನಿ. 4 ವರ್ಷದಿಂದ ಧಡ್ಕನ್ ಆದ್ಮೇಲೆ ನಾನ್ ಟ್ರೈ ಮಾಡ್ದೆ ಸ್ವಲ್ಪ ಡಿಫ್ರೆಂಟ್ ರೋಲ್ಸ್ನ ಮಾಡೋದಿಕ್ಕೆ. ನಾನು ಆಕ್ಷನ್ ರೋಲ್ಸ್ ಮಾಡ್ದೆ 10 ಮೂವಿಲಿ. ನಾನು ರೊಮ್ಯಾಂಟಿಕ್ ರೋಲ್ಸು ಮಾಡ್ದೆ. ನಾನೊಂದು ಆರ್ಟ್ ಫಿಲ್ಮ್ ಕೂಡ ಮಾಡ್ದೆ, ಫಿರ್ ಮಿಲೇಂಗೆ. ನಾನು ಮೆಟ್ರೋ ಅಂತ ಸಿನಿಮಾನೂ ಮಾಡ್ದೆ. ಅದು ತುಂಬಾ ಕ್ಲಾಸಿನೂ ಇತ್ತು, ಆದ್ರೂ ಡಿಫ್ರೆಂಟ್ ಆಗೂ ಇತ್ತು ಆ ಸಿನಿಮಾ.
ಮತ್ತೆ ಒಂದು ರಿಶ್ತೆ ಅಂತಾನು ಮಾಡ್ದೆ. ಆಸ್ ಅನ್ ಆಕ್ಟರ್ ಅದು ನನಗೆ ತುಂಬಾ ಚಾಲೆಂಜಿಂಗ್ ಆಗೂ ಇತ್ತು. ನಾನು ಕಂಪ್ಲೀಟ್ ಡೈಲೆಕ್ಟ್, ಬೇರೆ ತರ ಡೈಲೆಕ್ಟೇ ಮಾಡ್ದೆ ಆ ಪಿಕ್ಚರಲ್ಲಿ. ಸೊ ನಾನು ಟ್ರೈ ಮಾಡಿಲ್ಲ ಅಂತೇನೂ ಇಲ್ಲ. ನಾನು ಡರ್ನಾ ಮನಾಹೆ ಅನ್ನೋ ತರ ಸಿನಿಮಾನೂ ಮಾಡ್ದೆ. ಅದೊಂದು ಬೇರೆ ತರಾನೇ ಜಾನ್ರಾ ಆಗಿತ್ತು. ಆದ್ರೆ ಎಫರ್ಟ್ ಜಸ್ಟ್ ಗೋಸ್ ಅನ್ಸೀನ್ ಇಫ್ ದ ಫಿಲ್ಮ್ ಡಸಂಟ್ ಡೂ ವೆಲ್. ಆದ್ರೆ ಈ ಮಾತು ನಿಜನಾ? ನೀವು ನಿಮ್ಮ ಸಿನಿಮಾಗಳ ಸಮಯವನ್ನ... ಸಾರಿ, ಈ ಪ್ರಶ್ನೆಗಂತೂ ನಾನು ಉತ್ತರನೇ ಕೊಡ್ತಿಲ್ಲ. ಆತರ ಏನೂ ಇಲ್ಲ. ನಾನ್ ಹೇಳ್ದ ಹಾಗೇನೆ, ನಿಮ್ಗೆ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಾನು IPL ಅಲ್ಲೂ ಇದ್ದೀನಿ. ನಾನು ಒಂದು ಸ್ಟಾಕ್ ನ ತಗೊಂಡಿದ್ದೀನಿ ಫಾರ್ ರಾಜಸ್ಥಾನ್ ರಾಯಲ್ಸ್. ನಾನು ಎರಡು ಸಿನಿಮಾ ಮಾಡ್ತಿದ್ದೀನಿ ಈ ವರ್ಷ. ಸಂಪಾದನೆ ಮಾಡೋದಕ್ಕೆ ಕ್ರಿಕೆಟ್ ಮೈದಾನಕ್ಕೆ ಹೋಗಿದ್ದೀರಾ? ದುಡ್ಡು ಯಾರು ಸಂಪಾದನೆ ಮಾಡಕ್ ಇಷ್ಟಪಡಲ್ಲ ಹೇಳಿ ನನ್ಗೆ? ಮತ್ ನಾನು ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಕೆಟ್ಟದಿದ್ಯಾ ಹೇಳಿ? ನಾನೇನು ಕದ್ದು ಸಂಪಾದನೆ ಮಾಡ್ತಿಲ್ವಲ್ಲ. ಅಯ್ಯೋ, ನೀವ್ ನನಗ್ ಪ್ರೊಡ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ ನೋಡಿ. ನನ್ ಪ್ರೊಡ್ಯೂಸರ್ಸು ನೀವ್ ಪ್ರೀತಿ ಮಾಡೋವಷ್ಟೇ ನನ್ನ ಪ್ರೀತಿಸಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಹೇಳಿ. ಅವ್ರಿಗೆ ಹೇಳಿ ನನ್ನ ಕಾಸ್ಟ್ ಮಾಡೋದಕ್ಕೆ. ಒಂದ್ ವೇಳೆ ನನ್ಗೆ ಒಳ್ಳೆ ಕೆಲ್ಸ ಸಿಕ್ತು ಅಂದ್ರೆ ನಾನ್ ಯಾಕೆ ಮಾಡಲ್ಲ ಹೇಳಿ? ಸಿನಿಮಾ ಕಡಿಮೆ ಮಾಡಿ ಕ್ರಿಕೆಟ್ ಮೈದಾನಕ್ಕೆ ಜಾಸ್ತಿ ಹೋಗ್ತಿದ್ದೀರಿ. ಕ್ರಿಕೆಟ್ ಆನೆಸ್ಟ್ಲಿ ನಾನು ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿದ್ದು. ಮತ್ತೆ ರಾಜ್ ನನ್ನ ಪಾರ್ಟ್ನರ್ ಇದಾರಲ್ಲ, ಅವ್ರು ಸಜೆಸ್ಟ್ ಮಾಡಿದ್ರು, IPL ಇಸ್ ಸಮಥಿಂಗ್ ವಿಚ್ ವಿಲ್ ರಿಯಲಿ ಡೂ ವೆಲ್ ಇನ್ ದ ಫ್ಯೂಚರ್. ಹಿಂದಿನ ವರ್ಷ ಲಾಂಚ್ ಆದಾಗ್ಲೂ ಕೂಡ ತುಂಬಾ ಚೆನ್ನಾಗಾಯ್ತು ಅದು. ಮತ್ತೆ ಇಂಡಿಯಾ ಅಂತ ಕಂಟ್ರಿಲಿ ವೇರ್ ಕ್ರಿಕೆಟ್ ಇಸ್ ರಿಲಿಜನ್, ಇಟ್ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಅಪ್ ಅಂಡ್ ಗೆಟ್ ಬಿಗರ್. ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ ಪ್ರಾಗ್ಮ್ಯಾಟಿಕ್ಲಿ. ಮತ್ತೆ ನಾನು ಯೋಚಿಸ್ದೆ ಯಾಕೆ ಇದನ್ನ ಮಾಡಬಾರ್ದು. ನನಗನ್ಸುತ್ತೆ ನೀವು ಯೋಚಿಸ್ತಾ ಇರ್ಬೋದು, ಶಾರುಖ್ ಮತ್ತೆ ಪ್ರೀತಿಗೆ ನೀವು ಹೇಳಬೇಕು ಅನ್ಸುತ್ತೆ, ನಾನ್ ಕಿಲಾಡಿ ನೀವು ಮುಗ್ದ್ರು ಅಂತ. ಇದನ್ನ ರಜತ್ ಜಿ ಅವ್ರು ಹೇಳಿದ್ದು, ನಾನ್ ಹೇಳಿಲ್ಲ.